ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತಾ ಇರೋದು ಪಂಚಲಿಂಗ ನಾಗೇಶ್ವರ ಟೆಂಪಲ್ ಅಂತ ಅಂದ್ಬಿಟ್ಟು ನಮ್ಮನೆಗೆ ಒಂದು 15 ಕಿಲೋಮೀಟ್ರ್ ಆಗ್ಬೋದು, 10-15. ಇದು ಮೆಜೆಸ್ಟಿಕ್ಕಿಂದ ನಿಮಗೆ ಒಂದು 25 ಕಿಲೋಮೀಟ್ರ್ ಆಗ್ಬೋದು, ಬನ್ನರ್ಘಟ್ಟೆಯಿಂದ ನಿಯರೆಸ್ಟು, ಮತ್ತು ಯಾವುದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೂಡ ನಿಯರೆಸ್ಟ್ ಕೂಡ ಇದು ತುಂಬಾ ಹಳೇದಾದಂಥ ದೇವಸ್ಥಾನ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಲಾಸ್ಟ್ ಕಾರ್ತಿಕ್ ಸೋಮವಾರದಲ್ಲಿ ನಾನು ಹೋಗಿದ್ದಿದ್ದು, ಇದು ಆ ವಿಡಿಯೋ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು 1400 ವರ್ಷ ಹಳೆಯ ದೇವಸ್ಥಾನ. ಇದು ಇತಿಹಾಸ ಕೂಡ ಹೊಂದಿರುವಂಥ ದೇವಸ್ಥಾನ. ಇದು ಗಂಗದ ಕಟ್ಟಿರೋದು ಮತ್ತು ಚೋಳರು ಡೆವಲಪ್ ಮಾಡಿರೋವಂಥ ದೇವಸ್ಥಾನ. ಇಲ್ಲಿ ನೋಡ್ತಾ ಇದ್ದಲ್ಲ, ಅದು ಮೇನ್ ಎಂಟ್ರೆನ್ಸ್ ಅಲ್ಲಿ ನೋಡಿದ್ದು ನೀವು. ಈ ಕಡೆ ನಾವು ದಕ್ಷಿಣ ಬಾಗಿಲಿಂದ ಬಂದ್ವಿ. ಇಲ್ಲಿ ಎಂಟ್ರೆನ್ಸ್ ಆಗ್ತಾನೆ ನಾವು ಇಲ್ಲಿ ನೋಡಬಹುದಾದಂಥದ್ದು ಹಳೆಯ ಕಾಲದ ಆವಾಗಿನ ಟೈಮಲ್ಲಿ ಮಾಡಿರೋವಂಥ ಶಿಲೆಗಳು, ಅಂದರೆ ವೀರಗಲ್ಲುಗಳು. ಏನಿಲ್ಲ ಅಂದರೂ 800-850 ಮಾಡಿರುವಂಥ, ಅಲ್ಲಿ ಆಳ್ವಿಕೆ ಮಾಡ್ತಿದ್ದಂಥ ರಾಜರುಗಳು ಇದನ್ನೆಲ್ಲ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ ನೋಡಿ. ಅದ್ರ ಬಗ್ಗೆ ಹಿಸ್ಟ್ರಿ ಕೂಡ ಇಲ್ಲಿ ಬರೆದಿದ್ದಾರೆ, ಯಾವ ಟೈಮಲ್ಲಿ ಏನಾಗಿತ್ತು ಅಂತ ಅಂದ್ಬಿಟ್ಟು. ಅದರಿಂದ ಮುಂದೆ ಬಂದರೆ ನೋಡ್ತಾ ಇರಲ್ಲ, ಈ ಕಲ್ಲು ಮೇಲೆ ಆವಾಗ ಬೆಂದಕಾಳೂರು ಇದ್ದ ಟೈಮಲ್ಲೇ ಈ ಕಲ್ಲು ಮೇಲೆ ಬೆಂಗಳೂರು ಅಂತ ಬರೆದಿತ್ತಂತೆ. ಅದು ಕೂಡ ಅದ್ರ ಬಗ್ಗೆ ಕೂಡ ಇಲ್ಲಿ ಬರೆದಿದ್ದಾರೆ. ತುಂಬ ಚೆನ್ನಾಗೇ ಇದೆ. ಓಕೆ, ಇದನ್ನೆಲ್ಲ ನೋಡ್ತಾ ಮುಂದೆ ಹೋದರೆ ಇದಕ್ಕೆಲ್ಲ ಒಂದೊಂದಕ್ಕೆ ಹಿಸ್ಟ್ರಿ ಕೂಡ ಇದೆ. ಓಕೆ, ಮುಂದೆ ಹೋಗೋಣ ಬನ್ನಿ. ಅಲ್ಲಿಂದ ಮುಂದೆ ಬಂದರೆ ಹಾಗೆ ಇಲ್ಲಿ ನೋಡ್ತಾ ಇರೋ ಮತ್ತೊಂದು ರಾಜಗೋಪುರನ. ಇಲ್ಲಿ ರಾಜಗೋಪುರ ಎಲ್ಲ ಇವಾಗ ಕಟ್ತಾ ಇರೋದು ಅಂಥದ್ದು. ಇದಕ್ಕೂ ಮುಂಚೆ ಇದು ರಾಜಗೋಪುರಗಳು ಇರಲಿಲ್ಲ. ಇದು ನಮ್ಮ ಕರ್ನಾಟಕದಲ್ಲೇ ಫಸ್ಟು 4 ಕಡೆನೂ ರಾಜಗೋಪುರ ಆಗ್ತಾ ಇರೋ ದೇವಸ್ಥಾನ ಅಂತ ಹೇಳ್ತಿದ್ದಾರೆ. ಅದು ನನಗೆ ಗೊತ್ತಿಲ್ಲ ಅಷ್ಟಾಗಿ. ಓಕೆ, ಕಲ್ಲೆಲ್ಲ ನೋಡ್ತಾ ಇದ್ದರೆ ಗೊತ್ತಾಗುತ್ತಲ್ಲ ಎಷ್ಟು ಹಳೆಯ ದೇವಸ್ಥಾನ ಇದು ಅಂತ ಅಂದ್ಬಿಟ್ಟು. ಎಷ್ಟು ತುಂಬಾ ಹಳೇದಾದಂಥ 1400 ವರ್ಷದ ಇತಿಹಾಸ ಕೂಡ ಇದೆ. ಕಲ್ಲುಗಳು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಓಕೆ, ಬನ್ನಿ ಮುಂದೆಗಡೆ ಹೋಗೋಣ, ದೇವಸ್ಥಾನ ನೋಡೋಣ. ನಾವು ದಕ್ಷಿಣ ಬಾಗಿಲಿಂದ ಎಂಟ್ರೆನ್ಸ್ ಕೊಟ್ಟಿದ್ದಕ್ಕೆ ಸೈಡಿಂದ ಬರ್ತಾ ಇದ್ದೀವಿ. ನಾವು ಮುಂದೆಗಡೆ ಹೋಗಬೇಕು ನೋಡೋದಕ್ಕೆ. ಇದೆಲ್ಲ ಕಲ್ಲುಗಳೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಹಳೆಯದು ಪುರಾತನದ್ದು ಅಂತ ಅಂದ್ಬಿಟ್ಟು. ಬನ್ನಿ ಮುಂದೆ ಹೋಗೋಣ. ಮುಂದೆಗಡೆ ಹೋಗಿ ಮೇನ್ ಗೋಪುರನ ನೋಡಿಕೊಂಡು ಎಂಟ್ರೆನ್ಸ್ ಆಗೋಣ. ಮತ್ತು ಇಲ್ಲಿ ಫೋಟೋಸ್ ತೆಗಿಯೋದನ್ನು ನಿಷೇಧ ಮಾಡಿದ್ದಾರೆ. ನನಗೆ ಮುಂದೆ ಫೋಟೋ ತೆಗೆದಾದ್ಮೇಲೆ ಗೊತ್ತಾಗಿದ್ದು 5 ಲಿಂಗಗಳಿದೆ ಅಂತ ಹೇಳಿದ್ನಲ್ಲ. 5 ಲಿಂಗಗಳಲ್ಲಿ ಯಾವುದು ಫಸ್ಟು ಅಂದರೆ ಶ್ರೀ ಪಾರ್ವತಿ ಸಮೇತ ನಾಗೇಶ್ವರ ಸ್ವಾಮಿ ಸನ್ನಿಧಿ ಹೊಂದಿದೆ. ಅಲ್ಲಿ ಎಲ್ಲ ಜನರು ಎಲ್ಲ ಥರದ ಭಕ್ತಿಗೆ ಅಂತ ಕೇಳ್ಕೊಳೋ ಅಂಥ ಪೂಜೆ ಮಾಡೋ ಅಂಥ ದೇವರಲ್ಲಿ ಪಾರ್ವತಿ ಸಮೇತ ಇದ್ದಾನೆ ಅಲ್ಲಿ ಈಶ್ವರ ನೋಡಬಹುದು. ಅದಾದಮೇಲೆ ನಾಗೇಶ್ವರ ಸ್ವಾಮಿ ಇದ್ದಾರೆ. ಇವಾಗ ನಾವು ಇಲ್ಲಿ ಚಿಕ್ಕದಾದಂಥ ದೇವಸ್ಥಾನ ನೋಡಿ, 4ನೇ ಗೋಪುರ ಅಲ್ಲಿ ರೆಡಿ ಆಗ್ತಾ ಇದೆ. ಒಂದೊಂದಕ್ಕೆ ಒಬ್ಬೊಬ್ಬರು ದಾನಿಗಳು ಕೊಟ್ಟು ಅದನ್ನು ರೆಡಿ ಮಾಡಿಸ್ತಾ ಇರೋದು ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ಬಂದು ಇಲ್ಲೊಂದು ದೇವಸ್ಥಾನ ಇದೆ. ಅದು ಬಂದು ಕರುಣೇಶ್ವರ, ಇಲ್ಲಾಂದರೆ ಕಾಣೇಶ್ವರ ಸ್ವಾಮಿ ಅಂತ ಅಂದ್ಬಿಟ್ಟು. ಇದನ್ನು ಆರೋಗ್ಯಕ್ಕೋಸ್ಕರ ಇಲ್ಲಿ ದೇವಸ್ಥಾನಕ್ಕೆ ಈ ದೇವ್ರನ್ನ ಬೇಡ್ಕೊತಾರೆ. ಇಲ್ಲಿ ಆಲ್ರೆಡಿ ಫೋಟೋ ತೊಗೊಂಡ್ಬಿಟ್ಟಿದ್ದೆ ದೇವ್ರದ್ದು. ಅದಾದಮೇಲೆ ನನಗೆ ಗೊತ್ತಾಯಿತು ಇಲ್ಲಿ ಫೋಟೋಸ್ ತೊಗೊಳೋದು, ದೇವ್ರದ್ದು ಫೋಟೋಸ್ ತೊಗೊಳೋದು ನಿಷೇಧ ಆಗಿದೆ ಅಂತ ಅಂದ್ಬಿಟ್ಟು. ಇದನ್ನು ಆಲ್ರೆಡಿ ತೊಗೊಂಡೋದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಬಸವಣ್ಣವರಿದ್ದಾರೆ ಇಲ್ಲಿ, ಕಾಣೇಶ್ವರ ಅವರು. ಇವರ ಆರೋಗ್ಯಕ್ಕೋಸ್ಕರ ಇಲ್ಲಿ ಬೇಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಇದೆ. ನೆಕ್ಸ್ಟ್ ಬಂದು ನಾಗೇಶ್ವರ ಸ್ವಾಮಿ ಅವರು ಬಂದು ಬಿಸ್ನೆಸ್ ಮತ್ತು ಪ್ರಾಪರ್ಟಿ ಇಲ್ಲಾಂದರೆ ಕೋರ್ಟ್ ವಿಚಾರಕ್ಕೆ ಇಲ್ಲಿ ನೋಡೋ ಅಂಥ ದೇವರು ಬಂದಿದ್ದಾರೆ. ದೇವರು ಅವ್ರ ಹತ್ರ ಬೇಡ್ಕೊಂಡ್ರೆ ಅದ್ರ ಬಗ್ಗೆ ಈಡೇರುತ್ತೆ ಅಂತ ಹೇಳ್ತಾರೆ. ಮತ್ತು ಕಾಳಿಕಾ ಮಠೇಶ್ವರ ಸ್ವಾಮಿ ಅಂತ ಇಲ್ಲಿ ಮಕ್ಕಳಿಗೋಸ್ಕರ ಎಲ್ಲ ಮದುವೆಗೋಸ್ಕರ ಬೇಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ. ಅದಾದಮೇಲೆ ಇನ್ನೊಂದು ಬಂದು ನಾಗೇಶ್ವರ ಸ್ವಾಮಿ, ಎಲ್ಲ ಚೋಳೇಶ್ವರ ಸ್ವಾಮಿ ಅಂತ ಅಂದ್ಬಿಟ್ಟು ಅಲ್ಲಿ ಅಷ್ಟೇ ಚರ್ಮದ್ದು ಏನಾದರೂ ಸ್ಕಿನ್ ಪ್ರಾಬ್ಲಮ್ ಏನೋ ಇದ್ದರೆ ಕೇಳಿಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಕಾರ್ತಿಕ್ ಸೋಮವಾರ ಪೂಜೆ, ಮಹಾಶಿವರಾತ್ರಿ ಪೂಜೆ, ಬ್ರಹ್ಮ ರಥೋತ್ಸವ, ಹೀಗೆ ಪೂಜೆಗಳೆಲ್ಲ ನಡೀತಾ ಇರುತ್ತೆ ನೋಡಿ. ಇಲ್ಲಿ ಮೇಯ್ನ್ ನೋಡ್ತಾ ಇಲ್ಲ, ಅಲ್ಲೇ ಪಾರ್ವತಿ ಸಮೇತ ನಾಗೇಶ್ವರ ದೇವಸ್ಥಾನ ಇದೆ. ಮತ್ತು ಲಿಂಗಗಳು 5 ಕೂಡ 4 ಕೂಡ ಇದ್ರ ಒಳಗಡೆ ನೋಡಬಹುದು. ತುಂಬಾ ಚೆನ್ನಾಗಿದೆ. ಆ ಗೋಪುರ, ಮೇನ್ ಗೋಪುರ ನೀವೇನು ನೋಡೋದು ಅದು ಮುಂದೆಗಡೆ ಪಾರ್ಕಿಂಗ್ ಸ್ಲಾಟ್ ಕೂಡ ಇದೆ. ತುಂಬ ಚೆನ್ನಾಗಿದೆ. 4ನೇ ಗೋಪುರ ರೆಡಿ ಆಗ್ತಾ ಇದೆ. ಮತ್ತು ಅದು ಮುಂದೆಗಡೆ ಒಂದು ಕೆರೆ ಕೂಡ ಇದೆ. ವಾಪಸ್ ನಾನು ಹೋಗ್ತಾ ಇದ್ದೀನಿ, ಜಾಸ್ತಿ ವೀಡಿಯೋ ನಾನು ಮಾಡೋಕ್ಕಾಗಿಲ್ಲ. ಆದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಯಾರಾದರೂ ನಿಯರೆಸ್ಟ್ ಇರೋ ಅಂಥದ್ದು ನೋಡೋ ಅಂಥದ್ದು ಹೋಗಿ ನೋಡಬಹುದು. ತುಂಬಾ ಚೆನ್ನಾಗಿರೋ ಅಂಥ ದೇವಸ್ಥಾನ, ಹಳೆಯ ದೇವಸ್ಥಾನ, ಪುರಾತನವಾದ ದೇವಸ್ಥಾನ. ಮತ್ತು ಇಲ್ಲಿ ತುಂಬಾ ಜನ ಇಲ್ಲಿ ಬಂದು ಹೋಗ್ತಾರೆ. ಇಲ್ಲಿ ಮಧ್ಯದಲ್ಲಿ ಯಾರೋ ಸೂರ್ಯ ದೇವ ಕೂಡ ಇದ್ದಾರೆ ಅಲ್ಲಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇದು
ನೋಡೋದಲ್ಲ ಇಷ್ಟೇ. ನೆಕ್ಸ್ಟು ಸಿಗೋಣ ನೆಕ್ಸ್ಟು ಹೊಸ ವಿಡಿಯೋದಲ್ಲಿ ಹೊಸ ದೇವಸ್ಥಾನದಲ್ಲಿ. ಇನ್ನೊಂದು ದೇವಸ್ಥಾನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ, ಅದು ಒಂದು ಒಳ್ಳೆ ಹಳೇ ಪುರಾತನ ದೇವಸ್ಥಾನ, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.